ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮರೆಡ್ಡಿ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವಾಗ ಏನು ಅಂತ ಅಂದರೆ ಒಂದು ವ್ಯಾಲೆಂಟೈನ್ಸ್ ವೀಕ್ ನಡೀತಾ ಇದೆ ಅಲ್ವಾ. ಸೊ ಈ ವ್ಯಾಲೆಂಟೈನ್ಸ್ ವೀಕ್ಗೆ ಒಂದು ಲಾಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಥಿಂಕ್ ಮಾಡಿದೆ ಆಯಿತಾ. ಸೊ ಆ ಲಾಗ್ ಏನಪ್ಪ ಅಂತ ಅಂದರೆ ಕಲರ್ಸ್ ವಿತ್ ಗಿಫ್ಟ್, ಓಕೆನಾ. ಸೊ ಈಗ ನಾನು ರಕ್ಷಿ ಇಬ್ಬರು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಒಂದಿಷ್ಟು ಕಲರ್ಗಳನ್ನ ತೊಗೊಂಡಿದ್ದೀವಿ ಆಯಿತಾ. ಸೊ ಆ ಕಲರಲ್ಲಿ ಅವ್ರಿಗೇನಿಷ್ಟ ನನಗೆ ಗಿಫ್ಟ್ ತೊಗೊಂಬರೋದು, ನನಗೇನಿಷ್ಟ ಅವ್ರಿಗೆ ಗಿಫ್ಟ್ ತೊಗೊಂಬರೋದು. ಸೊ ಆ ಥರ. ಬಟ್ ಅವ್ನ ಬಿಲ್ ಅವನೇ ಮಾಡಿಸ್ಕೊತಾನೆ, ನನ್ನ ಬಿಲ್ ನಾನೇ ಮಾಡಿಸ್ಕೊತೀನಿ. ಸೊ ಒಂದು 5-6 ಕಲರ್ಸ್ ತೊಗೊಂಡಿದ್ದೀವಿ. ಅದರಲ್ಲಿ ಏನು ಅಂತ ನೋಡೋಣ. ಸೊ ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಶಾಪಿಂಗ್ ಮಾಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಡಿಮಾರ್ಟ್ ಪ್ಲೇಸ್ ಬಂದ್ಬಿಟ್ಟು ಡಿಮಾರ್ಟ್ ಅಂತ ಅಂದ್ಕೊಂಡಿದ್ವಿ. ಸೊ ಚೆನ್ನಾಗಿರುತ್ತೆ ಮಾಡಿದ್ರೆ. ಅವನೇನು ತೊಗೊಂಬರೋದೇನೋ ಏನೋ ಕ್ಯೂರಿಯಾಸಿಟಿ ನಂಗಿರುತ್ತೆ. ಸೊ ನಾನೇನು ತರ್ತೀನಿ ಅಂತ ನಿಂಗೆ ಕ್ಯೂರಿಯಾಸಿಟಿ ಆಯಿತಾ? ನೋಡೋಣ ಏನು ತರ್ತೀಯ, ನನಗೂ ಅದೇ ಕ್ಯೂರಿಯಾಸಿಟಿ ಇದೆ. ಕಲರ್ಸ್ ಹೇಳ. ಹೇಳು. ಕಲರ್ಸ್ ಯಾವುದಪ್ಪ ಅಂತ ಅಂದರೆ ಫಸ್ಟ್ ರೆಡ್, ಬ್ಲೂ, ಬ್ಲ್ಯಾಕ್, ಗ್ರೀನ್, ವೈಟ್ ಆ್ಯಂಡ್ ಪಿಂಕ್. 6 ಕಲರ್ಸು. ನನಗೇನು ಟೆನ್ಷನ್ ಆಗೋದು ಗೊತ್ತಾ? ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನು ತಗೊಂಡ್ಬರೋದು ಅಂತ ನನ್ನ ಟೆನ್ಷನು. ರೆಡ್ಡು ಬ್ಲೂ ಅಲ್ಲಿ ಸಿಗುತ್ತೆ, ಬ್ಲ್ಯಾಕು ವೈಟಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ. ಸಿಗುತ್ತೆ, ಅದೇ ಚಾಲೆಂಜ್. ಸೊ ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಡಿಮಾರ್ಟ್. ವಿಶಾಲ್ ನಟಿ ಹೋಗೋಣ ಬೇಡವಾ? ಅಲ್ಲ ಹೋಗೋಣ ಬೇಡವಾ? ಬೇಡ, ಓನ್ಲಿ ಡಿಮಾರ್ಟ್. ಟೈಮ್ 8 ಗಂಟೆನಾ? ಸೊ ಓನ್ಲಿ ಡಿಮಾರ್ಟಿಗೆ ಹೋಗ್ಬಿಟ್ಟು ಬರುವ. ನಾವಿವಾಗ ಡಿಮಾರ್ಟಿಗೆ ಬಂದಾಯಿತು, ಓಕೆನಾ. ಏನು ಐಸಾ? ನಂಗೆ ಬೇಕೀಗ, ಕೊಡ್ಸು ಗೈಸ್. ಇವಾಗ ಒಂದು ಸ್ವಲ್ಪ ಹುಷಾರಾದ್ನಲ್ವ. ಸೊ ಹಾಗಾಗಿ ಮೊನ್ನೆ 2 ಸರಿ ತಿಂದೆ. ಈ ಕಡೆ ಬಾ. ಮೊನ್ನೆ 2 ಸರಿ ಐಸ್ ತಿಂದೆ, ಇವಾಗಲೂ ತಿನ್ನಂಗೆ ಆಗ್ತಿದೆ. ಕೋಲ್ಡ್ ಇದೆ, ಬಟ್ ಗೊತ್ತಿಲ್ಲ, ತಿಂತೀನಿ. ಅಲ್ಲ, ನನಗೆ ಕೋಲ್ಡ್ ಇದೆ ಅಂತ ಹೇಳಿದ್ ಕಣೋ. ಸೊ ಏನು ಗೊತ್ತಾ, ಇವಾಗ ಅವನ್ನ ಲಾಕ್ ಮಾಡ್ಕೊಂಡು ಒಳಗಡೆ ತೊಗೊಂಡೋಗ್ಬಿಡೋದಾ? ತೊಗೊಂಡು ಒಳಗಡೆ ಏನು ತಗೊಂಡೆ? ಇದು ಇಲ್ಲ ಗೈಸ್, ಏನಂತಂದ್ರೆ ಆಕ್ಚುಲಿ ಮನೆಗೆ ಫಸ್ಟ್ ಏನೇನು ಬೇಕೋ ತಗೊಳ್ತಾ ಇದೀವಿ, ಆಮೇಲೆ ಚಾಲೆಂಜ್ ಸ್ಟಾರ್ಟು. ಅದು ತೋರ್ಸಂಗಿಲ್ವಲ್ಲ ನೀ ನನಗೆ, ಅದು ಇಂಪಾರ್ಟೆಂಟು. ಗೈಸ್ ನಂಗೆ ಅಲ್ಲಿ ಮೇನ್ ಎಂಟ್ರೆನ್ಸ್ ಇದೆ, ಇಲ್ಲಿ ಬರೋಷ್ಟಕ್ಕೆ ಸಾಕಾಯ್ತು. ಐಸ್ ತಿನ್ಕೊಂಡು ಆ ಗಾಡಿ ಹೇಳ್ಕೊಂಡು ಬರೋಷ್ಟಲ್ಲಿ ಸಾಕಾಗೋಯ್ತು. ಅದು ಕೊಬ್ಬರಿದು ಗೈಸ್. ಇವಾಗ ಇಬ್ರು ಒಂದೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತೀಯಾ? ಸೊ ಅವನು ಸಪ್ರೇಟು, ನಾನು ಸಪ್ರೇಟಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಏನು ಗೊತ್ತಾ, ಆ್ಯಕ್ಚುಲಿ ಅವನೊಂದು ಕಡೆ ನಾನೊಂದು ಕಡೆಗೆ ಇದ್ದೀವಿ. ಬಟ್ ನಂಗೆ ಏನು ತಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಹೊಳಿತಾ ಇಲ್ಲ ಏನು ತಗೋಬೇಕು ಅಂತ. ತಗೊಳ್ಳುವ ಗೈಸ್. ಅಲ್ಲಿದ್ದಾನೆ, ಏನೋ ತಗೊಳ್ತಾ ಇದ್ದಾನೆ. ಏನು ತಗೊಳ್ತಾ ಇದ್ದಾನೋ ಗೊತ್ತಿಲ್ಲ ಗೈಸ್. ನನಗಿಲ್ಲಿ ಬಟ್ಟೆ ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಬಟ್ಟೆಗೂ ಕ್ವಾಲಿಟಿಗೂ ರೇಟಿಗೂ ಸಂಬಂಧನೇ ಇಲ್ಲ. ಸೊ ಅವಾಗ ನೋಡ್ತಾ ಇದ್ದೀನಿ ಇನ್ನು ಗೈಸ್. ಇಲ್ಲೇ ಬಂದ್ಬಿಟ್ಟು ನೋಡ್ದ ಗೈಸ್, ನಾನು ತೊಗೊಂಡಿರೋದು ನೋಡ್ಬಿಟ್ಟ ಗೈಸ್. ನನ್ನ ಕಲರು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟೆಡು. ಪಿಂಕ್ ಒಂದಿದೆ, ಅವ್ನು ಪಿಂಕ್ ಏನು ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಗಿಫ್ಟ್ ಅದೊಂದು ತೊಗೊಂಡ್ರೆ ಮುಗೀತು ನಂದಷ್ಟೇ ಗೈಸ್. ಇವಾಗ ಸಿಕ್ಕ ಇವನು. ನಾನು ಒಂದೇ ಒಂದು ಕಲರಲ್ಲಿ ಬಾಕಿ ಇದ್ದೀನಿ, ಇವನು 2 ಕಲರಲ್ಲಿದ್ದಾನೆ. ಸೊ
ವೈಟ್ ಬರ್ತಿದೆ. ಬೇಗ ಬಾ, ಆಯ್ತು ತಗೊಂಡು. ಅದು ಆಕ್ಚುಲಿ ಗಿಫ್ಟು ಅಂತ ಬಂದ್ರೆ ಏನ್ ತಗೋಬೇಕು ಅಂತಾನೆ ಗೊತ್ತಾಗಲ್ಲ. ನೀನ್ ನೋಡ್ದೆ ತಾನೆ, ನಿಜ ಹೇಳು. ನೋಡ್ದೆ ಏನೋ ಒಂದು ಟಾಯ್ಸ್ ತರ ಏನೋ ಒಂದು ಕಾಣಿಸ್ತದೆ. ಏನ್ ಟಾಯ್ಸ್? ಲೈಕ್ ಅದನ್ನೇ ಆ ಕಲರೇ ಸಿಕ್ತಿಲ್ಲ ನನ್ಗೆ. ಇಬ್ರು ಅಕ್ಕಪಕ್ಕ ಇದೀವಿ, ಬಿಲ್ಲಿಂಗಿಗೆ ಇಬ್ರು ಅಕ್ಕಪಕ್ಕ ಇದೀವಿ. ಅವ್ನು ಹಂಗೆ ನಿಂತ್ಕೊಂಡಿದ್ರೆ ನಾನು ಹಿಂಗೆ ನಿಂತ್ಕೊಂಡಿದ್ದೆ. ಆಕ್ಚುಲಿ ನಾನು ಆ ಕಡೆಗೆ ಹೋಗಿದ್ದೆ, ನಾನು ಕ್ಯಾಶ್ ಕೊಡೋದಿತ್ತಲ್ವಾ, ಸೊ ಆ ಕಡೆಗೆ ಹೋಗಿದ್ದೆ, ಮತ್ತೆ ಈ ಕಡೆಗೆ ಬಂದೆ. ಗೈಸ್ ನಂದು ಕಂಪ್ಲೀಟ್ ಆಯಿತು. ಸೊ ನಾನು ಬ್ಯಾಗ್ ಹೊತ್ಕೊಂಡು ಬಂದೆ. ಅವನು ಅಲ್ಲಿ ಬರ್ತದ ನೋಡಿ, ಕಾಣಿಸ್ತಾ ಇರಲ್ಲ, ಅವನದು ಆಯಿತು ಕಂಪ್ಲೀಟೆಡ್. ಸೊ ಇವಾಗ ಹೋಗೋಣ, ಹೋಗ್ಬಿಟ್ಟು ಯಾರು ಏನೇನು ತೊಗೊಂಡಿದ್ವಿ ಅಂತ ನೋಡುವ. ಬರ್ತಿದ್ದೇನೆ. ಚೆನ್ನಾಗಿದೆ. ಎಷ್ಟು ಕೊಟ್ಟಿದ್ರು ಬ್ರೋ? 45 days baby 30,000. ಹಾಯ್ ಹಾಯ್ ಹೇಳು ನನ್ನ ಚಾನಲ್ಗೆ ಹಾಯ್. ಓಕೆ ಬಾಯ್. ಟಚ್ ಮಾಡಿ ನೋಡೋದ್ನ. ಸರಿ, ಫಸ್ಟ್ ನಾನು ಏನು ಕೇಳ್ತೀನಿ ಗೊತ್ತಾ? ತೆಗ್ದ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳೋಣ. ಸೊ ನಾವಿವಾಗ ಡಿಮಾರ್ಟಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸೊ ಏನೇಂತ ಅದು ಆಕ್ಚುಲಿ ಏನು ಅಂದ್ರೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಇವನ್ನೇ ಕೇಳ್ಬಿಡೋಣ. ಫಸ್ಟ್ ನಿನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಂದೇನಿಲ್ಲ, ನಾನು ಏನೇನ್ ತಗೋಬೇಕು ಅಂತ ನಾನು ಆಲ್ರೆಡಿ ಒಂದ್ ಸೆಟ್ಟಲ್ಲಿ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದೆ. ಇನ್ ಕೇಸ್ ಬೇರೆ ಹುಡ್ಕೋನ ಅದ್ ಸಿಕ್ಕಿಲ್ಲ ಅಂತಂದ್ರೆ ಈ ಕಲರ್ ಇದು ತಗೋಣ ಅನ್ನೋದೊಂದು ಮೈಂಡ್ ಸೆಟ್ ತಲೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೆ. ಸೊ ಅದೇ ತರ ನಾನೊಂದ್ 2 ಐಟಮ್ ತಗೊಂಡಿದ್ದೀನಿ. ಜಾಸ್ತಿ ಹುಡ್ಕಕ್ ಹೋಗ್ಲಿಲ್ಲ ಲಾಸ್ಟಿಗೆ. ಅದೇನಂತ ಆಮೇಲೆ ತೋರಿಸ್ತೀನಿ, ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ, ಯಪ್ಪ ದೇವ್ರೆ, ನಾನು ಫಸ್ಟ್ 5 ಕಲರ್ ಕೊಟ್ಟಿದ್ನ. 5 ಕಲರ್ ಕೊಟ್ಟಾದ್ಮೇಲೆ ಎಕ್ಸ್ಟ್ರಾ ಇನ್ನೊಂದ್ ಕಲರ್, ಈ ಪಿಂಕ್ ಇನ್ನೊಂದ್ ಇರ್ಲಿ ಅಂತ. ಇವನ್ ಬೇಡ 5 ಕಲರ್ ಸಾಕು ಅಂತ. ಸೊ ಪಿಂಕ್ ಇರ್ಲಿ ಹಠ ಮಾಡಿ ಹಾಕಿಸ್ಕೊಂಡ. ಅಲ್ಲೋಗಿ ಇವ್ನಿಗೆ ಪಿಂಕ್ ಕಲರ್ ಏನ್ ಕೊಡೋದು ಅಂತ ನಾನು ನಿಜ ಸುತ್ತದ ಕಡೆನೆ 6 ಸರಿ ಹೋಗಿದ್ದೀನಿ. ನಿನ್ಗೆ ಸಿಕ್ಕೆ ಗೊತ್ತಾ, ನಾನು 6 ಸರಿ ಹೋಗಿದ್ ಜಾಗಕ್ಕೆ ಹೋಗಿದ್ದೀನಿ. ಏನ್ ತಗೊಳ್ಳಿ. ಆಮೇಲೆ ಇನ್ನೊಂದು, ನಂಗೆ ಬಟ್ಟೆ ತಗೊಳ್ಳೋಣ ಅಂತ ಅನ್ಕೊಂಡೆ. ತಗೊಂಡಿದ್ದೀನ ಇಲ್ವಾ ಹೇಳ್ತೀನಿ ಆಮೇಲೆ. ಇವಾಗ್ಲೇ ಹೇಳಕತ್ತಿದ್ದೆ ನಾನು, ಆಮೇಲೆ ಹೇಳ್ತೀನಿ, ಓಕೆನಾ, ಅದ್ರ ಬಗ್ಗೆ. ಸೊ ಇವಾಗ ಫಸ್ಟ್ ಕಲರ್ ಯಾವುದು ಏನು? ಫಸ್ಟ್ ರೆಡ್ ಐತೆ. ರೆಡ್ಡಾ? ಓಕೆ. ಸೊ ಗೆಸ್ ಮಾಡೋಣವಾ? ರೆಡ್ ಅಲ್ಲಿ ನಾನು ಏನ್ ತಗೊಂಡಿರ್ಬೋದು? ಐ ಥಿಂಕ್ ನೀನು ಕಾರು. ನಾನು ನೀನು ರೆಡ್ ಅಲ್ಲಿ ನನ್ಗೆ ಬೌ ತಗೊಂಡಿರ್ತೀಯ. ನೋ. ಓಕೆ, ಈಗ ತೋರ್ಸೋಣ ರೆಡ್ ಈ ಕಲರ್ ಏನೇನ್ ತಗೊಂಡಿದೀಯ ಅಂತ. ಇದು ಎಟ್ ಎ ಟೈಮ್ ತೆಗಿಯೋಣ. ತೆಗಿಲಾ? ಇದು ಆಕ್ಚುಲಿ ನಿನ್ ಫೇವ್ರೇಟ್. ಇನ್ನೊಂದು ಚಾನ್ಸ್ ಕೊಡ್ತೀನಿ ಕಣೋ. ಇದು ನಿನ್ ಫೇವ್ರೇಟ್ ನಿನ್ಗೆ. ಅಲ್ಲ ಮತ್ತೆ ಅಲ್ಲ. ಅದೇ ಫೇವ್ರೇಟ್. ಆಯ್ತು, ತೆಗಿಯೋಣ. ನಿನಗೆ ಕಿಟ್ ಕ್ಯಾಟ್ ಇಷ್ಟ ಕಣೋ, ನನಗೆ ಕಿಟ್ ಕ್ಯಾಟ್ ಇಷ್ಟನಾ? ಕಲರ್ ಇಂಪಾರ್ಟೆಂಟ್ ವಿತ್ ಗುಲಾಬ್ ಜಾಮೂನ್ ಪ್ಯಾಕೆಟ್. ನಾನ್ ಅವನಿಗೆ ಆಕ್ಚುಲಿ ಕಿಟ್ ಕ್ಯಾಟ್ ಇಷ್ಟ. ಚಾಕ್ಲೇಟ್ ಅಲ್ಲಿ ಅವ್ನಿಗೆ ಯಾವ್ದು ತಿನ್ನಲ್ಲ, ಅವ್ನು ಕಿಟ್ ಕ್ಯಾಟ್ ಮಾತ್ರ ತಿನ್ನೋದು. ಅದಕ್ಕೆ ಕಿಟ್ ಕ್ಯಾಟ್, ಅವನು ಕಿಟ್ ಕ್ಯಾಟ್ ತಗೊಂಡ್ಬಂದಿದ್ದಾನೆ ಗೈಸ್. ಸೊ ಇದು ನನ್ಗೆ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್. ತಗೋ, ಇದು ನಿನ್ಗೆ ಚಾಕ್ಲೇಟ್. ನೀನೇ ತಿನ್ನೋದ್, ನಂಗೆ ಇಡ್ಬೇಡ, ನೀನ್ ತಿನ್ಬೇಕು. ಒಂದು ಚಾಕ್ಲೇಟ್ ಇದೇನೋ ಡಿಫ್ರೆಂಟ್ ಆಗಿತ್ತು, ಅದಕ್ಕೆ ತಗೊಬಂದೆ. ನೆಕ್ಸ್ಟ್ ಯಾವ ಕಲರು? ನೆಕ್ಸ್ಟ್ ಬ್ಲೂ. ಏನ್ ತಂದಿರ್ಬೋದು? ಬ್ಲೂ ಚಿಪ್ಸ್ ಪ್ಯಾಕೆಟ್ ಏನಾದ್ರು. ಸ್ವಲ್ಪ ಸ್ಟ್ರೈಟ್ ಕೂತ್ಕ. ಈ ಕಡೆ ಸರಿ ಆಗ್ತಿಲ್ಲ ಅನ್ಸುತ್ತೆ. ಈ ಕಡೆ ಇರಿ, ನಾನು ಹಿಂಗೆ ಕುತ್ಕೊಂಡ್ಬಿಡ್ಲ? ಹಿಂಗೆ ಕುತ್ಕೋತಿದ್ದೀರ. ಸರ್ ಕೈ ಕಡೆ. ಆಕ್ಚುಲಿ ಇದು ಬ್ಲೂದು ಮಜಾ. ನಾನಂದ್ರೆ ಥಿಂಕ್ ಮಾಡಿದ್ದೆ ಬ್ಲೂ ನಲ್ಲಿ ತಗೋಣ ಅಂತೇಳಿ. ಬೇರೆ ಹುಡ್ಕನ
ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಇದನ್ನೇ ತಗೊಳೋಣ ಅಂತೇಳಿ ಒಂದ್ ಕಡೆಯಿಂದ ಮೆಂಟಲಿ ಡಿಸೈಡ್ ಆಗಿದ್ದೆ. ನಾನು ಅದಕ್ಕೆ ಫಸ್ಟ್ ಒಂದ್ ರೌಂಡ್ ಹೋದೆ, ಏನ್ ಸಿಕ್ತು ತಗೊಂಡೆ. ಅದ್ರಲ್ಲಿ ಇನ್ ಯಾವ ಕಲರ್ ಸಿಕ್ಲಿಲ್ಲ ಅಂತಂದ್ರೆ ಅದ್ರಲ್ಲಿ ನೋಡಿದ್ರೆ ಬ್ಲೂ ಇರ್ಲಿಲ್ಲ, ಅದಕ್ಕೆ ಬ್ಲೂ ಇದನ್ನೇ ತಗೊಂಬಂದೆ. ಎಂತದಿರ್ಬೋದು ಅಲ್ಲ, ನನ್ಗೆ ಕಿಚನ್ ಐಟಮ್ಸ್ ನಂಗೆ ಇಷ್ಟ, ಸೊ ಕಿಚನ್ ಐಟಮ್ಸ್ ಅಂದಿರ್ಬೋದು. ಓಪನ್ ಮಾಡ. ಬ್ಲೂ ಅಲ್ಲಿ ಒಂದ್ ನಿಮಿಷ, ನಾನೇನ್ ತಂದಿರುವುದು ಹೇಳಿನಲ್ಲ, ಏನು ಚಿಪ್ಸ್ ಏನಾದ್ರು ಅಷ್ಟನಾ? ಅನ್ಎಕ್ಸ್ಪೆಕ್ಟೆಡ್ ಇದು ನಾನ್ ಕೊಡೋದು ನಿನ್ಗೆ. ಬಾಸ್ಮತಿ ರೈಸ್ ಗೈಸ್. ನಿಂಗ್ ಅವತ್ತು ತಗೋಬೇಕು ಅಂತಿದ್ವಿ. ಪೇಸ್ಟ್ ತಗೊಂಡ್ಯಾ? ಸೊ ಕೋಲ್ಗೇಟ್ ಇದ್ ಮನೆಗೆ ಯೂಸ್, ಇದು ಮನೆಗೆ ಯೂಸ್, ಇಬ್ರು ತಗೊಂಡಿರೋದು. ನೆಕ್ಸ್ಟ್ ಯಾಕೋ ನಿದ್ದೆ ಬರ್ತಿದ್ದೆ. ಬ್ಲಾಕ್. ಇದು ಒಂದು ಆಕ್ಚುಲಿ ಇದನ್ನು ನಾನು ಇಂಥದ್ದು ತಗೋಣ ಅಂತೇಳಿ ಒಂಥರ ಡಿಸೈಡ್ ಆಗಿದೆ, ಲೈಕ್ ಈ ಪೇಸ್ಟ್ ತರ ಅಂತ ಡಿಸೈಡ್ ಆಗಿದ್ದೆ. ಹೋಗ್ಬೇಕಾದ್ರೆ ನಾನು ಥಿಂಕ್ ಮಾಡಿದ್ದೆ ಇದು ತಗೋಬೋದಲ್ಲ ಅಂತೇಳಿ. ಹುಡ್ಕಾನ ಸಿಕ್ಕಿದ್ರೆ ಓಕೆ. ಆಕ್ಚುಲಿ ಇದ್ ಬಿಟ್ರೆ ಇನ್ನೊಂದ್ ಐಟಮ್ ತಗೋಣ ಅಂತ ಅನ್ಕೊಂಡಿದ್ದೆ. ಆ ಐಟಮು ಇಲ್ಲ ಈ ಐಟಮ್ ಎರಡರಾಗೊಂಡು ಡಿಸೈಡ್ ಆಗಿದ್ದೆ. ಆಮೇಲೆ ಅದು ಬೇಡ ಅಂತೇಳಿ ಇದನ್ನ ತಗೊಂಡೆ. ಅದು ಯಾಕೆ ಅಂತ ಆಮೇಲೆ ತೋರಿಸಿದ್ಮೇಲೆ ಹೇಳ್ತೀನಿ. ನಾನ್ ತೋರ್ಸಿದ್ಮೇಲೆ ಇದ್ರ ಸ್ಟೋರಿ ಹೇಳ್ತೀನಿ. ಬ್ಲ್ಯಾಕ್ ಅಲ್ವಾ? ಓಕೆ, ಎಸ್. ಬಹು ಅವಾಗ್ಲೇ ಹೇಳಿದ್ ಇವಾಗ ತಗೊಂಡ್ಯಾ? ಇದ್ ಬಹು ಆಕ್ಚುಲಿ ಕಳ್ಕತಿರ್ತೀನಿ ಗೈಸ್, ಅದಕ್ಕೆ ತಗೊಂಡಿದ್ದಾನೆ. ಅಂಡ್ ಇದು ಯೂಸ್ ಇದೆ ನನಗೆ, ಅದಕ್ಕೆ ತಗೊಂಡೆ ಇದ್ದ. ಇದು ಇವ್ನ್ಗೆ, ನಂಗೆ ಆಕ್ಚುಲಿ ಬ್ಲ್ಯಾಕ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅನ್ಕೊಂಡೆ ಗೊತ್ತಾ ಗೈಸ್? ನಿನ್ಗೆ ಫೇಸ್ ಇಂದ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ನಾನು ಇವ್ನಿಗೆ ಸನ್ಸ್ಕ್ರೀನು ಏನೋ ತೋರಿಸ್ತಾ ಇದೆ, ಫಾರ್ ಲೇಬಲ್ ಏನೋ ವಿಡಿಯೋ ರನ್ ಆಗ್ತದೆ, ಫೇಸ್ ಕ್ರೀಮ್ ಎಲ್ಲ ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಇವ್ನ್ಗೆ ನಾನು ಸನ್ಸ್ಕ್ರೀನ್ ತಗೊಬಂದು ಎಷ್ಟು ದಿನ ಆಯ್ತು, ಹಚ್ಕೊಳ್ಳೋದೇ ಇಲ್ಲ. ಅದಕ್ಕೆ ಇದನ್ನ ಯೂಶುವಲಿ ಹಚ್ಕೋತಾನೆ, ಸೊ ಹಾಗಾಗಿ ಇದು ತಗೊಬಂದೆ. ಸೊ ನನಗೆ ಇದು ಆಕ್ಚುಲಿ ನಂಗೆ ಬಹಳ ಯೂಸ್ಫುಲ್. ನನ್ಗಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಜಾಸ್ತಿ ಯೂಸ್ಫುಲ್ ಇದು. ನಾನು ಬ್ಲಾಕ್ ಕಲರ್ ಕಪ್ ತಗೊಳೋಣ ಅಂತ ಅನ್ಕೊಂಡಿದ್ದೆ. ಕಾಡ್ಗೆನಾ? ಕಪ್. ಓಕೆ ಓಕೆ. ಇದು ಕಪ್ಪು ಬಂದ್ಬಿಟ್ಟು ಲೆಮನ್ ಟೀ ಕುಡಿಯೋಕೆ ಆಲ್ರೆಡಿ ನಾವು ಮುಂಚೆನೆ ಪರ್ಚೇಸ್ ಮಾಡ್ಬಿಟ್ಟು. ಇದು ಇದಕ್ಕೆ ನಮ್ಮ ಮನೆ ಯೂಸ್ಗೆ, ಇದು ಇದಕ್ಕಲ್ಲ. ಆಕ್ಚುಲಿ ತಗೊಂಡ್ನಲ್ಲ, ಹಂಗಾಗಿ ಕಪ್ ಕ್ಯಾನ್ಸಲ್ ಮಾಡಿದೆ. ಅದ್ರ ಬದಲು ಇದನ್ನ ಪ್ಲಾನ್ ಮಾಡಿದೆ. ಸೊ ನೆಕ್ಸ್ಟ್ ಯಾವ ಕಲರ್? ನೆಕ್ಸ್ಟ್ ಗ್ರೀನ್. ಗ್ರೀನಾ? ಅಯ್ಯೋಣ. 3, 2, 1 ಟಡನ್. ಅವ್ನ್ ಲೇಸ್ ತಂದಾನೆ, ನಾನು ಕುರ್ಕುರೆ ತಂದಿದ್ದೀನಿ ಗೈಸ್. ಅಷ್ಟೇ. ಸ್ನಾಕ್ಸ್ ಎಲ್ಲ ರೆಡಿ ಆಯ್ತು. ಸಾಯಂಕಾಲ ಪಾರ್ಟಿ. ಸಾಯಂಕಾಲ ನೈಟ್ ಆಗೋಯ್ತಲ್ಲ, ಈಗಲೇ ಮಾಡೋಣ. ಓಕೆ, ನೆಕ್ಸ್ಟ್ ಕಲರ್? ನೆಕ್ಸ್ಟ್ ವೈಟ್. ಇದನ್ನ ಗೆಸ್ ಮಾಡು, ಏನಿರ್ಬೋದು? ಐ ಥಿಂಕ್ ಅದು ನನ್ನ ಅನ್ಸಿಕೆ ಪ್ರಕಾರ ಅದು ವೈಟ್ ಕಲರ್ದು ಕಾರ್ ಇತ್ತಲ್ಲ, ಅದಿರ್ಬೋದು. ನನ್ಗೆ ಹೌದಾ? ನಿಮ್ಗೆ ಗೊತ್ತಿಲ್ಲ, ಗೆಸ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ವೈಟ್ ಕಲರ್ ಏನಿರುತ್ತೆ ಗೊತ್ತಿಲ್ಲ. ಅಣ್ಣ 3, 2, 1 ಟಿಕೆಟ್ಸ್. ಓಹೋ, ಇದು ನಾನ್ ಶಾಂಪೂ ಗೈಸ್, ನಾನು ಹಚ್ಕೊಳ್ತೀನಿ. ಯಾಕಂದ್ರೆ ಇದು ಆಕ್ಚುಲಿ ಬಾಡಿ ಸ್ಪ್ರೇ. ಇದು ನನ್ ಕೊಟ್ಟಿದ್ದಾನೆ. ಇದು ಶಾಂಪೂ ಖಾಲಿ ಆಗಿತ್ತು, ತಲೆ ಓಡಿಸ್ಬಿಟ್ಟು ತಗೊಂಡಿದ್ದಾನೆ. ಶಾಂಪೂ ಖಾಲಿ ಆಗಿತ್ತು. ವೈಟ್ ಅಲ್ಲಿ ಅದೆಲ್ಲ ಗಿಫ್ಟ್. ಇದು ಇದಾ? ಚೆನ್ನಾಗಿದೆ, ಕ್ಯೂಟಿ ಕ್ಯೂಟಿ. ವ್ಯಾಲೆಂಟೈನ್ಸ್ ಅಲ್ವಾ, ಅದಕ್ಕೆ ಗೈಸ್. ಸೊ ಇದು ಯೂನಿಕ್ ಬಾಡಿ ಸ್ಪ್ರೇ ಇದೆ ಆಕ್ಚುಲಿ. ತಗೋ, ನಿನ್ಗೋಸ್ಕರ ಸ್ಮೆಲ್ ನೋಡೋದು ಹೆಂಗಿದೆ ಅಂತ. ಬಟ್ ನನ್ ಜೊತೆಗಿದ್ದಾಗ ಇದನ್ನ ಹಾಕೊಳಕ್ ಬಿಡಲ್ಲ ಗೈಸ್ ನಾನು. ತೆಗಿ. 1000 ಇಯರ್ ಲೇಟರ್ ರೀ, ಹಂಗಲ್ಲ ರೀ, ಇಡ್ಕೋ. ಅಯ್ಯೋ, ನಾನು ಓಪನ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ಟು ತಗೋ ಬಂದಿದ್ದೀನಿ. ನೀನು ಓಪನ್ ಮಾಡಿರೋದು ಬೇರೆದು, ಇದು ಟೇಪ್ ಹಾಕಿದ್ದೆ.
ಹೌದಾ ಸ್ಮೆಲ್ ನೋಡ್ಬಿಡು. ಕೈಯಲ್ಲೇ ಬರ್ತೈತಲ್ಲ. ಇಲ್ಲ ಚೆನ್ನಾಗಿದೆ ನೋಡು, ಫುಲ್ ರನ್ ಆಗ್ತಿದೆ ನಾ ವಿಡಿಯೋ. ಅದೇನೋ ತೋರಿಸ್ತಾ ಇದೆ ನಮ್ ಸ್ಕ್ರೀನ್ ಮೇಲೆ. ಐ ಥಿಂಕ್ ತೋರಿಸ್ತಿದೆ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಬಾಡಿ ಸ್ಪ್ರೇ ಕಣ ಇದು, ಆಯ್ತಾ? ನನ್ಗೆ ಆಗಲ್ಲ ಗೈಸ್ ಸ್ಮೆಲ್ಸ್, ಪರ್ಫ್ಯೂಮ್ ಸ್ಮೆಲ್ ನಂಗೆ ತುಂಬಾ ಲೈಟ್ ಆಗಿರ್ಬೇಕು. ಹಾರ್ಶ್ ಆಗಿದ್ರೆ ತಲೆನೋವು ಬಂದ್ಬಿಡುತ್ತೆ. ನಿಂಗೆ ಇಷ್ಟ ಆಗುತ್ತೆ ಕಣೋ. ಇಷ್ಟ ಆಗುತ್ತೆ ಅಲ್ಲ ನೀನೇ ಹೇಳು. ನನ್ ಪ್ರಕಾರ ನಿಂಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಫ್ರಾಂಟ್ ಆಗಿ ಹೇಳು, ಜಾಸ್ತಿ ಬರುತ್ತೆ. ಸೂಪರ್ ಆಗಿದೆ, ಸಖತ್ತಾಗೈತಾ? ಸಖತ್ತಾಗಿದೆ. ನಾನು ಇದೇ ತರ ನಿನಗೆ ಕ್ರೀಮ್ಸ್ ಎಲ್ಲ ತಗೊಳ್ಳೋಣ ಅನ್ಕೊಂಡೆ, ನೀನ್ ಸನ್ ಸ್ಕ್ರೀನ್ ಹಚ್ಕೊಳ್ಳಿಲ್ವಲ್ಲ, ಬೇಡ ಅಂತ ಬಿಟ್ಟೆ. ನೆಕ್ಸ್ಟ್ ಕಲರ್ ಪಿಂಕ್. ಅಪ್ಪ ದೇವ್ರೆ, ಈ ಪಿಂಕಿಗೆ ಹುಡ್ಕದಷ್ಟು ನಾನು ಎಲ್ಲೂ ಹುಡ್ಕಿಲ್ಲ ಗೈಸ್. ಗೆಸ್ ಮಾಡಿದಂತ ದಯವಿಟ್ಟು ಗೆಸ್ ಮಾಡು ಏನ್ ತಂದಿದೀನಿ ಅಂತ. ಲಾಸ್ಟಿಗೆ ಸಾಕಾಗಿ ತಗೊಂಡ್ಬಂದಿದೀನಿ. ವಾಟರ್ ಬಾಟಲ್ ಇಲ್ಲ, ಕಪ್. ಆಕ್ಚುಲಿ ನನ್ ಕಪ್ ಕಡೆ ಹೋದೆ, ಮನೇಲಿ ಸಿಕ್ಕಾಪಟ್ಟೆ ಇದೆ ಅಂತ ಸುಮ್ನೆ ಬಂದೆ. ನೆಕ್ಸ್ಟ್ ಗೆಸ್ ಆಗಲ್ಲ ಅಷ್ಟೇನಾ? ಅಷ್ಟೇ. ನನ್ ಪಿಂಕ್ ಕಲರ್. ನೀನು ನಾನೇನ್ ತಂದಿರ್ಬೋದು? ಕಾಸ್ಮೆಟಿಕ್ಸ್ ಏನೋ ತಂದಿರ್ತೀಯ ಪಿಂಕ್ ಕಲರ್. ಕಾಸ್ಮೆಟಿಕ್ ಕ್ರೀಮ್ ತಂದಿರ್ತೀಯ ಡ್ಯಾಮ್ ಶೋರ್. ಪಿಂಕ್ ಕಲರ್ ಯಾವ್ದು ಕ್ರೀಮ್ ಇದೆ? ಪಾಂಡ್ಸ್ ಇದೆ ಅಲ್ವಾ ಕ್ರೀಮು. ಓಕೆ ಓಕೆ ತೆಗೋಣ. ಓಕೆ 3, 2, 1. ನನ್ಗೆ ಕರೆಕ್ಟ್ ಕಾಣೋ. ಲ್ಯಾಕ್ಮಿನ ಇದು. ಓಕೆ ಪಿಂಕ್. ಕರೆಕ್ಟ್ ಗೈಸ್, ಪಿಂಕ್ ಕಲರ್ ಗೈಸ್. ನೋಡಿ, ನಾನು ಆಕ್ಚುಲಿ ಈ ತರ ಹುಡ್ಕಕ್ ಹೋದೆ, ಬಾಯ್ಸ್ ಸಿಗ್ಲಿಲ್ಲ ನನ್ಗೆ. ನಂಗೆ ಲಾಸ್ಟಿಗೆ ಹುಡುಕಿ ನಂಗೆ ಸಾಕಾಯ್ತು, ಲಕ್ಸ್ ತಗೊಂಡ್ಬಂದೆ ನಾನು. ಸೋಪ್ ಯೂಸ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಕ್ರೀಮ್ ಮಾಯಿಶ್ಚರೈಸ್ ಕಣ ಇದು. ದಿಸ್ ಇಸ್ ಮಾಯಿಶ್ಚರೈಸ್. ಹಚ್ಕೋಬಹುದು ಬಟ್ ಕ್ರೀಮ್ ಅಲ್ಲ ಇದು. ಇದು ಮಾಯಿಶ್ಚರೈಸ್. ನಾನು ಬಾಡಿ ಇದು ಹಚ್ಕೋತೀನಲ್ಲ, ಕೊಕೊನಟ್ದು. ಸೊ ಅದೇ ಇದು, ಸೇಮ್ ಇದು. ಇದು ಕ್ರೀಮ್ ಸಿಕ್ಕಿದ್ರೆ ತರ್ಬೋದಿತ್ತಲ್ವಾ? ಇಲ್ಲ ನೋಡು, ಇದು ಮಾಯಿಶ್ಚರೈಸ್. ಇಟ್ಸ್ ಓಕೆ. ನಾನು ತಗೊಳ್ಳೋಣ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ನಾನು ಆಕ್ಚುಲಿ ಪಾಂಡ್ಸ್ ತಗೊಂಡೆ ಫಸ್ಟಿಗೆ, ಆಮೇಲೆ ಪಾಂಡ್ಸ್ ಅಲ್ವಾ ಯೂಸ್ ಮಾಡೋದು? ಬಟ್ ಲಾಸ್ಟ್ ಟೈಮ್ ನೀನ್ ಹೇಳಿದಲ್ಲ ಲ್ಯಾಕ್ಮಿ ತಗೋಬೇಕು ಅಂತ ಹೇಳಿ. ಅನ್ಕೊಂಡಿದ್ದೆ. ಬಟ್ ನಾನು ಆಕ್ಚುಲಿ ಹುಡುಗಿಯರ್ಗೆ ಕನ್ಫ್ಯೂಸ್ ಆಗುತ್ತೆ ಗೈಸ್ ಇದು. ಕರೆಕ್ಟ್ ನೋಡಿ ತಗೊಂಡ್ ಬಂದ್ರೆ ಓಕೆನಾ? ಆಕ್ಚುಲಿ ನನ್ಗೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗಿರುತ್ತೆ. ಓಕೆ, ಈಗ ನಿಂಗೆ ಅದು ಅಪಾರ್ಟ್ ಆಫ್ ದಟ್ ನಾನು ಏನೋ ಒಂದು ಗಿಫ್ಟ್ ತಂದಿದ್ದೀನಿ. ಏನಿರ್ಬೋದು? ಆಕ್ಚುಲಿ ಇದು ನನ್ಗೆ ಗಿಫ್ಟ್ ಕೊಟ್ಟ. ಆಕ್ಚುಲಿ ಇದಿಬ್ರು ಮಾತಾಡ್ಕೊಂಡಿದ್ದಲ್ಲೇನಾ? ಮಾತಾಡ್ಕೊಂಡಿಲ್ಲ ಅಲ್ಲೇನಾ? ಇಟ್ಸ್ 100% ಕಾರ್. ನಂಗೆ ಗೊತ್ತು, ನಂಗೆ ಕಾರ್ ಅಂದ್ರೆ ಇಷ್ಟ ತಂದಿರ್ತೀನಿ. ನೋಡಿಲ್ಲ ತಾನೆ? ಇದಾ ಮಸ್ತ್. ನಾನು ಪೊಲೀಸ್ ಕಾರ್ ಬರ್ತದ ಅದಂತ ಅನ್ಕೊಂಡೆ. ಅದ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಅದನ್ನ ಆಕ್ಚುಲಿ ಡಿಮಾರ್ಟಿಗೆ ಹೋದಾಗೆಲ್ಲ ಅದನ್ನೇ ನೋಡ್ತಿದ್ದ. ಬಟ್ ನನಗೆ ಅದು ಒಂದಿರೋದಲ್ವಾ. ಸೊ ಮುಂದೆ ಯಾವಾಗಾದ್ರು ನಮ್ಮ ಫ್ಯೂಚರ್ ಇದಕ್ಕೆ ಅಥವಾ ನಮ್ ಕಾರ್ ತಗೊಂಡ್ರೆ ಕಾರಲ್ಲಿ ಇಡಾಕಿದೆ. ಚೆನ್ನಾಗಿತ್ತಾ? ಚೆನ್ನಾಗೈತೆ. ಇದು ತಗೊಂಡಾಯ್ತೆ, ಕಾರ್ ತಗೊಳೋದಷ್ಟೇ ಬ್ಯಾಲೆನ್ಸ್. ಅಷ್ಟೇ ಗೈಸ್. ಸೊ ಇದ್ ಬಿಟ್ಟು ನಾನು ನಿಮ್ಗೆ 2 ಪಾಸ್ತಾ ತಂದಿದ್ದೀನಿ. ಇದ್ ಮನೆಗ 2 ಕಪ್ಪು ಪಾಸ್ತಾ ತಗೋ ಬಂದ್ರ? ಓಕೆ ಡನ್. ತಿನ್ನೋದು ಬಟ್ ಬಿಟ್ಟಿದ್ದೆ ನಾನು ತಿನ್ನೋದು. ನನ್ ಕಫ ಎಲ್ಲ ಆಯ್ತಲ್ಲ, ನೆಕ್ಸ್ಟ್ ಅದಕ್ಕೆ ಬಿಟ್ಟಿದ್ದೆ. ಪತಂಜಲಿ. ಇದು ನಾವು ಇವಾಗ ಸ್ಟಾರ್ಟ್ ಮಾಡಿದೀವಿ ಗೈಸ್, ಡಯಟ್ ಸ್ಟಾರ್ಟ್ ಮಾಡಿದೀವಿ. ಸೊ ಹಾಗಾಗಿ ಬೆಳಗ್ಗೆ ನಾವು ಟೀ ಕುಡಿತಾ ಇಲ್ಲ. ಇವಾಗ ಟೀ ಕುಡಿದೇನೆ ಏನ್ ಕುಡಿತಾ ಇದೀವಿ? ಟೀ ಕುಡಿದಲ್ಲಿ ನೀರು ಕುಡಿತೀವಿ. ಲೆಮನ್ ಟೀ ಕುಡಿತಾ ಇದೀವಿ ಗೈಸ್. ಲೆಮನ್ ಟೀಗೆ ಇದಿರ್ಲಿಲ್ಲ, ಅದಕ್ಕೆ ತಗೊಂಡಿದ್ದಾನೆ. ಅಂಡ್ ಇದು ನನ್ ಫೇವ್ರೇಟ್ ಆಯ್ತಾ. ಬಟ್ ನನ್ಗೆ ಯಾವಾಗ ಕಫ ಆಯ್ತು, ಇದೆಲ್ಲ ಮನೆಗೆ. ಕಪ್ಪು, ಇದು ಹನಿ, ಇದೆಲ್ಲ ಮನೆಗೆ ತಗೊಂಡಿದೀವಿ. ಸೊ ಅದೇ ಇದು ಹೇಳ್ತೀನಿ, ಇದು ನನ್ ಫೇವ್ರೇಟ್ ಇತ್ತು. ಬಟ್ ನನಗೆ ಯಾವಾಗ ಹುಷಾರಿಲ್ದಂಗಾಗಿ ಕಫ ಆಯ್ತು. ಸೊ ನಾನು ಇದೆಲ್ಲ ತಿನ್ನೋದ್ ಬಿಟ್ಬಿಟ್ಟಿದ್ದೆ. ಸೊ ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ಇವಾಗ. ಮತ್ತೇನಾದ್ರು ತಂದಿದ್ಯಾ? ಇದಕ್ಕೆ 1200 ಐತೆ. 500 ಬಂಡವಾಳ ಹಾಕಿಲ್ಲ, 1200 ಮಾಡಿದೀಯಾ. ಮತ್ ಇನ್ನೇನ ತಂದಿದ್ಯಾ ಅಂತ ನನ್ನೇ ಅಡ ಇಟ್ಟಿದ್ನಲ್ಲ. ನನ್ನ ನಿನ್ನೇನ ಅಡ ಇಟ್ಟಿದ್ಯೋ? ಸೊ ಹೆಂಗ ಅನಿಸ್ತಮ್ಮ? ನಮ್ಗೆ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸುಮ್ನೆ ಮನೆಗಿದ್ದೀರಿ 2000 ದುಡ್ಡು ಉಳಿತಾ ಇತ್ತು ಅಂತ ಅನಿಸ್ತು. ನೀಟಾಗಿ ಹೇಳು. ಅದ್ ಬಿಟ್ಟು ಹೇಳಿ. ಚೆನ್ನಾಗಿತ್ತು ಚಾಲೆಂಜ್ ವಿಡಿಯೋ ಇದು. ನಾವು ಅಲ್ಲ ಕಣ, ನಿಂಗ್ ಪರ್ಸನಲಿ ಅಲ್ಲಿ ಹೇಳ್ದೆ ತಾನೆ ನೀನು. ಇವಾಗ ಲೈಕ್ ಈ ತರ ನಾವೇನ್ ತಂದಿರ್ತೀವಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರಲ್ವಾ? ನಾನು ಇದೊಂದೊಂದು ಗೆಸ್ ಮಾಡಿದ್ದೆ.
ಇದನ್ ಗೆಸ್ ಮಾಡಿದ್ಯಾ? ಬಟ್ ಹೆಂಗ್ ಗೊತ್ತಾ ಅಂದ್ರೆ ಆಕ್ಚುಲಿ ನಾವು ಯಾವ ತರ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ಮನೆಗೆ ಯೂಸ್ ಅಂತ ಐಟಮ್ ಬಿಟ್ಟಿ ತರಬೇಕು, ಅವಾಗ ಓಕೆ ಇರುತ್ತೆ. ಬಟ್ ನಾವಿಬ್ರು ಮೋಸ್ಟ್ ಆಫ್ ಆಲ್ ಮನೆಗೆ ಯೂಸ್ ಆಗೋ ಐಟಮ್ಗಳೇ ಜಾಸ್ತಿ ಬಂದಿದೆ. ಬಟ್ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಏನ್ ತಂದಿರಬಹುದು ಅಂತ. ವಾಟ್ ಎವರ್, ಈಗ ಮನೆಗೆ ಯೂಸ್ ಆದ್ರೆ ಈಗ ನಾವಿಬ್ರು ಹೋಗಿ ಶಾಪಿಂಗ್ ಮಾಡ್ಕೊ ಬರ್ತೀವ ಒಟ್ಟಿಗೆ, ಬಟ್ ಇದು ನಮ್ಗೆ ಗೊತ್ತಿಲ್ದಂಗೆ ಮಾಡಿರ್ತೀವಲ್ಲ, ಸೊ ಏನ್ ತಂದಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ದಟ್ಸ್ ವೈ. ಅಷ್ಟೇ ಗೈಸ್. ಎಸ್ ಗೈಸ್, ಈ ವ್ಯಾಲೆಂಟೈನ್ಸ್ ಡೇ ಒಂದು ವಿಡಿಯೋ ಆಗಿತ್ತು ಇದು. ಸೊ ಏನೋ ಫೆಬ್ರವರಿ 7th ಅಲ್ವಾ? ಸೊ ಫೆಬ್ 7 ಇಂತ್ರ ಫೆಬ್ 14 ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಏನಾದ್ರು ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಸ್ತು. ದಟ್ಸ್ ವೈ ಆಕಳಿಸ್ತಾ ಇದೆಯಲ್ಲ. ಸೊ ಈ ವ್ಯಾಲೆಂಟೈನ್ಸ್ ಡೇಗೆ ನಾವು ಈ ಒಂದು ವಿಡಿಯೋ ಚಾಲೆಂಜ್ ವಿಡಿಯೋ ಅಲ್ಲ, ಏನೇನೋ ಮಾತಾಡ್ತಾ ಇದೀನಿ. ಸೊ ಈ ವ್ಯಾಲೆಂಟೈನ್ಸ್ ಡೇಗೆ ನಾವು ಈ ತರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಮಾಡಿದ್ವಿ. ನಂಗೆ ಆಕ್ಚುಲಿ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಇವ್ನ್ ಆಕ್ಚುಲಿ ಇಲ್ಲ ನಾನು ಮಾಡಲ್ಲ ಅಂತಿದ್ದ, ಬಟ್ ಇವ್ನ್ ಮಾಡದ್ಮೇಲೆ ಇವ್ನಿಗೂ ಇಷ್ಟ ಆಯ್ತಲ್ಲೇನಾ? ಅಷ್ಟೇ ಗೈಸ್, ಬಾಯ್. ಈ ಕಲರ್ ಗಿಫ್ಟ್ ವಿಡಿಯೋ ಏನಿದೆ, ಲಾಗ್ ಏನಿದೆ, ಸೊ ಇದನ್ನು ನಾನು ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿದಾಗ ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸೂಪರ್ ಆಗಿದೆ. ಒಂದು ಏನು ಕ್ಯೂರಿಯಾಸಿಟಿ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಸೇಮ್ ತೊಗೊಂಡು ಬಂದಿರೋ ಆಗಿರ್ಬೋದು. ಸೊ ತುಂಬಾ ಖುಷಿ ಕೊಡ್ತು ಇದು. ಐ ಆಮ್ ಸೋ ಹ್ಯಾಪಿ ಟು ದಿಸ್ ಲಾಗ್. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಹಾಗೆ ನಾವಿಬ್ರು ಸೇರಿ ಯಾವ ತರದ ವಿಡಿಯೋ ಮಾಡ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದನ್ನ ನೆಕ್ಸ್ಟ್ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಲವ್ ಯು ಆಲ್, ಬಾಯ್. ಚೆನ್ನಾಗೈತಾ?